ಹಾಸ್ಪಿಟ್ಲ್ ಕೂಡ ಯಾಕೆ ಅಂತ ಹಾಸ್ಪಿಟ್ಲ್ ಯಾಕೆ ಮಾಡ್ತಾ ಇದ್ದೀವಿ, ಒಳ್ಳೆ ಗುಣಮಟ್ಟದ ಸೇವೆ ಸಿಕ್ಬೇಕು, ಆರೋಗ್ಯ ಸೇವೆ ಸಿಕ್ಬೇಕು, ಬಡವ್ರಿಗೂ ಸಿಕ್ಬೇಕು. ಬರೀ ಶ್ರೀಮಂತರು ಸಿಕ್ಕಿದ್ರು ಸಾಲದು, ಬಡವ್ರಿಗೂ ಸಿಕ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮಾಡಿದ್ದೀವಿ. ಸೊ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಮೇಟಿಯವರು ಯಾವಾಗಲೂ ಕೂಡ ನಾನು ಭೇಟಿ ಮಾಡಿದಾಗ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತಾ ಇದ್ರು, ಬೇರೆ ಮಾತಾಡ್ತಾ ಇದ್ರು. ಈ ನವನಗರ ಕೂಡ ಅವರೇ MLA ಆಗಿದ್ರು, ಅವರು ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಈ ಚುನಾವಣೆ ಇದೆಯಲ್ಲ, ಜನ ನಮ್ಮನ್ನ ಉಮೇಶ್ ಮೇಟಿ ಅವರನ್ನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. 100ಕ್ಕೆ 100 ಉಮೇಶ್ ಮೇಟಿ ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ. ಬಿಜೆಪಿಯವರು ಏನಾರ ಹೇಳ್ಕೊಳ್ಳಿ, ಯಾಕಂತಂದ್ರೆ ಅವರ ಅಪಪ್ರಚಾರಕ್ಕೆಲ್ಲ ಜನ ಮನ್ನಣೆ ಕೊಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಅದರಿಂದ ಅವ್ರು ಏನ್ ಹೇಳಿದ್ರು ಕೂಡ ಸುಳ್ಳು ಹೇಳೋದು. ಅವ್ರ ಜಾಯಮಾನ ಏನಪ್ಪಾ ಅಂತಂದ್ರೆ ಸುಳ್ಳು ಹೇಳೋದು. ಅವ್ರ ಮನೆ ದೇವರೇ ಸುಳ್ಳು, ಬಿಜೆಪಿಯವ್ರ ಮನೆ ದೇವರೇ ಸುಳ್ಳು. ಅದರಿಂದ ಸುಳ್ಳು ಹೇಳ್ತಾರೆ, ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಜನಗಳಿಗೆ ಗೊತ್ತಾಗಿದೆ ಅವ್ರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು, ಜನಗಳಿಗೆ ಗೊತ್ತಾಗಿದೆ. ಅದರಿಂದ ಅವರು ನಮ್ಮ ನೀತಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಯಾರು ಶಾಸಕರಾಗಿದ್ರು ಅವ್ರು ಸತ್ತೋದ್ರೆ, ಅವ್ರ ಕಾಲವಾದ್ರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥದ್ದು. ಇಲ್ಲೂ ಕೂಡ ಅವ್ರ ಮನೆಯವರಿಗೆ ಕೊಟ್ಟಿದ್ದೀವಿ, ದಾವಣಗೆರೆಯಲ್ಲೂ ಕೂಡ ಕೊಟ್ಟಿದ್ದೀವಿ. ಸೊ ಎರಡೂ ಕಡೆ ನಾವು ಗೆಲ್ತೀವಿ.